ಶಿವಕುಮಾರ ಸ್ವಾಮೀಜಿಯವರ ಬಾಲ್ಯ ಜೀವನ ಹೇಗಿತ್ತು? ಶಿವಕುಮಾರ ಸ್ವಾಮೀಜಿಯವರು ಅವರ ಬಾಲ್ಯದಲ್ಲಿ ಎಷ್ಟು ತುಂಟರಾಗಿದ್ರು ಗೊತ್ತಾ? ಜೊತೆಗೆ ಶಿವಕುಮಾರ ಸ್ವಾಮೀಜಿಯವರ ತಾಯಿ ಮಗನ ತುಂಟತನಕ್ಕೆ ಹೆದರಿ ಮಡಿಕೆಗಳನ್ನ ಮನೆಯಲ್ಲಿ ಜೋಡಿಸಿಟ್ಟದ್ದು ಯಾಕೆ? ಹಾಗೆ ಶಿವಕುಮಾರ ಸ್ವಾಮೀಜಿಯವರ ಇಬ್ಬರು ಅಣ್ಣಂದಿರು ಒಂದೇ ದಿನ ಸಾವನ್ನಪ್ಪಿದ್ದೇಕೆ? ಸಿದ್ಧಗಂಗಾ ಮಠಕ್ಕೆ ಸಿದ್ಧಗಂಗಾ ಅಂತ ಹೆಸರು ಹೇಗೆ ಬಂತು ಗೊತ್ತಾ? ಇದರ ಹಿಂದೆ ಒಂದು ರಹಸ್ಯವಾದಂತ ಕಥೆಯೇ ಇದೆ. ಅಷ್ಟಕ್ಕೂ ಶಿವಕುಮಾರ ಸ್ವಾಮೀಜಿಗಳು ಸಿದ್ಧಗಂಗಾ ಮಠಕ್ಕೆ ಮಠಾಧ್ಯಕ್ಷರಾಗಿದ್ದೇ ಒಂದು ಆಕಸ್ಮಿಕ ಅಂತ ಹೇಳ್ಬೋದು. ಈ ರೀತಿ ಶಿವಕುಮಾರ ಸ್ವಾಮೀಜಿಗಳ ಬಗ್ಗೆ ಇರುವಂತ ಅಚ್ಚರಿ ವಿಷಯಗಳನ್ನ ಇವತ್ತು ನಿಮ್ಮ ಮುಂದೆ ಬೆಚ್ಚಿಡ್ತಿದ್ದೇನೆ. ಸುಮಾರು 600 ವರ್ಷಗಳ ಹಿಂದೆ ಗೋಸಲ ಸಿದ್ದೇಶ್ವರರು ಸಿದ್ಧಗಂಗಾ ಮಠವನ್ನ ಸ್ಥಾಪನೆ ಮಾಡ್ತಾರೆ. ಸಿದ್ಧಗಂಗಾ ಮಠಕ್ಕೆ ಸಿದ್ಧಗಂಗಾ ಅಂತ ಹೆಸರು ಬರೋದಕ್ಕೆ ಕಾರಣ ಏನಂದ್ರೆ, ಮಠವನ್ನ ಸ್ಥಾಪನೆ ಮಾಡಿದಂತ ಗೋಸಲ ಸಿದ್ದೇಶ್ವರರು ಕೆಲ ಜಂಗಮರೊಂದಿಗೆ ಇಲ್ಲಿನ ಬೆಟ್ಟಕ್ಕೆ ಬಂದು ಗುಹೆಗಳಲ್ಲಿ ತಪಸ್ಸಿಗೆ ಕುಳಿತಿದ್ರು. ಆಗ ಒಂದು ರಾತ್ರಿ ತುಂಬಾ ವಯಸ್ಸಾಗಿದ್ದಂತ ಜಂಗಮರಿಗೆ ತುಂಬಾ ಬಾಯಾರಿಕೆಯಾಗುತ್ತೆ. ಆಗ ಆ ಬೆಟ್ಟದಲ್ಲಿ ಎಲ್ಲಿ ಹುಡುಕಿದ್ರೂ ಕುಡಿಯಲು ನೀರು ಸಿಗೋದಿಲ್ಲ. ಆಗ ಶ್ರೀ ಗೋಸಲ ಸಿದ್ದೇಶ್ವರರು ದೇವರಲ್ಲಿ ಪ್ರಾರ್ಥಿಸಿ ಬಂಡೆಗಲ್ಲನ್ನ ಮೊಣಕಾಲಿನಿಂದ ಗುದ್ದಿದಾಗ ಬಂಡೆಗಲ್ಲಿಂದ ನೀರು ಉಕ್ಕಿತು. ಆ ವಯಸ್ಸಾಗಿದ್ದ ಜಂಗಮರ ದಾಹವೂ ಕೂಡ ನೀಗಿತ್ತು. ಈ ರೀತಿ ಸಿದ್ದೇಶ್ವರರ ಸಂಕಲ್ಪದಿಂದ ಗಂಗೆ ಉಕ್ಕಿದ ಸ್ಥಳವಾದ್ದರಿಂದ ಅಂದಿನಿಂದ ಆ ಸ್ಥಳಕ್ಕೆ ಸಿದ್ಧಗಂಗಾ ಅಂತ ಹೆಸರು ಬಂತು. ಆ ಸಮಯದಲ್ಲಿ ಮಠಾಧ್ಯಕ್ಷರಾಗಿದ್ದಂತ ಉದ್ದಾನ ಶಿವಯೋಗಿ ಸ್ವಾಮಿಗಳು ಮೊದಲ ಬಾರಿಗೆ 53 ವಿದ್ಯಾರ್ಥಿಗಳಿಗೆ ಆ ಮಠದಲ್ಲಿ ಪ್ರವೇಶವನ್ನ ಕೊಡ್ತಾರೆ. ಜೊತೆಗೆ ಆ ವಿದ್ಯಾರ್ಥಿಗಳಿಗೆ ಉಚಿತವಾದಂತ ಊಟ, ಶಿಕ್ಷಣ, ವಸತಿಯನ್ನ ಕೊಡೋದಕ್ಕೆ ಪ್ರಾರಂಭಿಸ್ತಾರೆ. ಆದ್ರೆ ಆ ದಿನಗಳಲ್ಲಿ ಅಷ್ಟು ವಿದ್ಯಾರ್ಥಿಗಳಿಗೆ ಉಚಿತವಾದಂತ ಸೌಲಭ್ಯಗಳನ್ನ ಕೊಡೋದಕ್ಕೆ ತುಂಬಾ ಕಷ್ಟವಾಗ್ತಿತ್ತು. ಯಾಕಂದ್ರೆ ಸಿದ್ಧಗಂಗಾ ಮಠಕ್ಕೆ ಆ ದಿನಗಳಲ್ಲಿ ಯಾವುದೇ ಮೂಲಗಳಿಂದ ನಿರಂತರವಾದಂತ ಆದಾಯ ಬರ್ತಾ ಇರಲಿಲ್ಲ. ವರ್ಷಗಳು ಹುರುಳುತ್ತಾ ಹೋದಂತೆ ಮಠದಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚುತ್ತಾ ಹೋಯಿತು. ಒಮ್ಮೆ ಸಿದ್ಧಗಂಗಾ ಮಠಕ್ಕೆ ಸೇರಿ ತನ್ನ ವಿದ್ಯಾಭ್ಯಾಸವನ್ನ ಮುಂದುವರಿಸಬೇಕು ಅಂತ ಸಿದ್ಧಗಂಗಾ ಮಠದ ಮಠಾಧ್ಯಕ್ಷರಾಗಿದ್ದಂತ ಉದ್ದಾನ ಶ್ರೀಗಳ ಹತ್ತಿರ ಒಬ್ಬ ಚುರುಕು ನೋಟದ ಬಾಲಕ ಬರ್ತಾನೆ. ಆಗಷ್ಟೇ ಅವನು ತುಮಕೂರಿನಲ್ಲಿ ಹೈಸ್ಕೂಲ್ ಪ್ರವೇಶವನ್ನ ಪಡೆದಿದ್ದ. ಆದ್ರಿಂದ ಸಿದ್ಧಗಂಗಾ ಮಠದಲ್ಲೇ ಉಳಿದು ನನ್ನ ವಿದ್ಯಾಭ್ಯಾಸವನ್ನ ಮುಂದುವರಿಸ್ತೇನೆ ಅಂತ ಶ್ರೀಗಳ ಹತ್ತಿರ ಕೇಳಿಕೊಂಡ. ಆದ್ರೆ ಮಠದಲ್ಲಿದ್ದಂತ ಆದಾಯದ ಕೊರತೆಯಿಂದ ಶ್ರೀಗಳು ಒಪ್ಪಲಿಲ್ಲ. ನಂತರ ಶ್ರೀಗಳ ಕಾಲಿಗೆ ನಮಸ್ಕರಿಸಿ ಹೊರನಡೆದವರೇ ಸಿದ್ಧಗಂಗಾ ಶ್ರೀ ಶಿವಕುಮಾರ ಸ್ವಾಮೀಜಿಗಳು. ಅವರು ಅವರ ಬಾಲ್ಯದಲ್ಲಿ ಎಷ್ಟು ತುಂಟರಾಗಿದ್ರು ಅಂತ ಕೇಳಿದ್ರೆ ನೀವು ನಂಬೋಕು ಕಷ್ಟವಾಗುತ್ತೆ. ಹೌದು, ಹೊನ್ನಪ್ಪ ಮತ್ತೆ ಗಂಗಮ್ಮ ಎಂಬ ದಂಪತಿಗೆ ಜನಿಸಿದ 13 ಜನ ಮಕ್ಕಳಲ್ಲಿ ಶಿವಕುಮಾರ ಸ್ವಾಮೀಜಿ ಅಥವಾ ಶಿವಣ್ಣ ಕೊನೆಯ ಮಗ. ಆದ್ದರಿಂದ ಶಿವಣ್ಣನ ತಾಯಿ ಗಂಗಮ್ಮನಿಗೆ ಶಿವಣ್ಣನ ಮೇಲೆ ಎಲ್ಲಿಲ್ಲದ ಪ್ರೀತಿ. ಶಿವಣ್ಣ ಅಂದ್ರೆ ಇಲ್ಲಿ ಬೇರೆ ಯಾರೂ ಅಲ್ಲ, ಶಿವಕುಮಾರ ಸ್ವಾಮೀಜಿಗಳ